ಹಾಂ ಸುಲ್ತಾನ. ಹಾಂ ಹಾಂ ಈ ರೈಲ್ವೆ ಸ್ಟೇಷನ್ ಹೊರಗೆ ಬಂದಾಗ ಬಿಡ್ತದಲ್ಲ. ಹಾಂ ಬಿಡ್ಸ್ ಮೇಲೆ ಐತೀನಿ. ಹಾಂ ಸರಿ ಕೆಲಸಲ್ಲ ಸೌಂಡ್ ಉಂಟ್ರಿ ಇಲ್ಲಿ ಜಾಗ. ಈ ಜಾಗ ತಡಿ ಹೇಳ್ತಾನೆ ಅವ್ರ ಮಗ ಮಗ ಇಲ್ಲಿ ಜಾಗ ವಿಷ್ಣುವರ್ಧನ್ ಮೂರ್ತಿ ತಡಿ ಇಲ್ಲಿ. ಹಾಂ ಮೂರ್ತಿ ಬಲಿದ್ದ. ಹಾಂ ಯಾರಿರ ಕೊಡ್ಲಿ ಇಂದ್ರ ಮನುಷ್ಯ ಉಂಟ್ರಿ ಕೊಡ್ತಾ ಅಲ್ಲ ಅಣ್ಣ. ಇದು ಯಾವ ಜಾಗ ನಮ್ಮ ದೋಸ್ತಿಗೆ ಹೇಳ್ರಿ ಅಣ್ಣ. ಮುಂಚೆ ಹಿಂದಿ ಆತ ಮಗ ಅವ್ರ ನಿಮ್ಮ ಕನ್ನಡ ಬರ್ದಲ್ತಾನ ಮತ್ತು ಬೇರೆ ಯಾರು ಕೊಡ್ಲಿ. ಹಾಂ ನಿಂತ್ರೆ ಇನ್ನೂ ಮನುಷ್ಯ ಉಂಟದ. ಹಾಂ ಹಾಂ ತಿಂದ್ರೆ ಕೇಳ್ತಾ ಅಣ್ಣ. ಅಣ್ಣ ಕನ್ನಡ ಬರುತ್ತೆ ರೀ? ಹಾಂ ಬರುತ್ತೆ ಅಣ್ಣ. ಜರ ನಮ್ಮ ದೋಸ್ತಿಗೆ ಯಾವ ಜಾಗ ಅಂತ ಹೇಳ್ರಿ. ಹಾಂ ಓಕೆ. ಜಾಗ ಯಾವ್ದಂತ ಹೇಳ್ರಿ ಜರ. ಹಲೋ. ಹಾಂ ಇವರು ಇಲ್ಲೇ ಸ್ಟೇಷನ್ ಮುಂದೆ ಬ್ರಿಡ್ಜ್ ಬರುತ್ತಲ್ಲ, ಹಾಂ ಅದ್ರ ಮೇಲೆ ನಿಂತಿದ್ದಾರೆ ಸರ್ ಈಗ. ಹಾಂ ಹೌದು, ಅದೇ ಯಶವಂತಪುರ ಕಡೆ ಹೋಗುತ್ತಲ್ಲ. ಹಾಂ ಹೌದು ಹೌದು ಅದೇ ಅದೇ. ಹಾಂ ಸರಿ ಸರ್. ಅವರು ಈ ಮಲ್ಲೇಶ್ವರಂ ರಸ್ತೆ ದಾಟ್ಬಿಟ್ಟು ಹಾಂ ಹಾಂ ಮಲ್ಲೇಶ್ವರಂ ರೋಡ್ದು ಅಲ್ಲಿ ನಿಂತಿರಿ ಅಂತ ಹೇಳೋರೆ. ಅಣ್ಣ ಅದು ನಂಗೆ ಜಾಗ ಗೊತ್ತಾಗಲ್ರಿ, ನೀವೇ ತೋರಿಸ್ರಿ ಒಂದ್ಸರಿ. ಇಲ್ಲ ಅವ್ರಿಗೆ ಬರೋಕೆ ಹೇಳ್ರಿ ಇಲ್ಲಿ. ಹಲೋ. ಹಾಂ ಅದು ಅವ್ರಿಗೆ ಗೊತ್ತಾಗಲ್ವಂತೆ ಸರ್. ಹಾಂ ಹಲೋ ಏನು ಹೇಳಿ. ಪಿಲ್ಲರ್ ನಂಬರಾ? ಪಿಲ್ಲರ್ ನಂಬರ್ 322 ಸರ್, ಪಿಲ್ಲರ್ ನಂಬರ್. ಹಾಂ ಓಕೆ 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 ಸರಿ ತೊಗೊಳ್ಳಿ. ಏನಂತ್ರಿ ಅಣ್ಣ? ನಮ್ಮ ಜೊತೆ ಬನ್ನಿ, ಇಲ್ಲೇ ಕೆಳಗೆ ನಿಮ್ಮ ಫ್ರೆಂಡ್ಗೆ ಹೇಳಿರ್ತೀನಿ ಎಲ್ಲಿದ್ದೀರಾ ಅಂತ, ಬಂದು ಪಿಕ್ ಮಾಡ್ತಾರಂತೆ. ಇಲ್ಲ ಇಲ್ಲ ಹಿಂಗೆ ಓಕೆ. ನೀವು ಇಲ್ಲಿರಿ, ನಿಮ್ಮ ಫ್ರೆಂಡಿಗೆ ಹೇಳಿದ್ದೀನಿ, ಇಲ್ಲಿ ಬಂದು ಕರ್ಕೊಂಡು ಹೋಗ್ತಾರಂತೆ. ಆಯ್ತಾ? ಸರಿ ಥ್ಯಾಂಕ್ಸ್ ರೀ ಅಣ್ಣ. ಆಯ್ತು. ಏ ಮಗ ವಿ ಸುಲ್ತಾನ್ ಕೂದಲೆಲ್ಲ ಕಟ್ ಮಾಡ್ಬಿಟ್ಟಿದ್ದಿ. ಊರಾಗದ ಇಲ್ಲಿಂದ ತನಕ ಕೂದಲು ಬಿಟ್ಟಿದಲ್ಲ. ಯಾರು ಎಷ್ಟು ಹೇಳ್ತಿದ್ರು ಕೂದಲು ಕಟ್ ಮಾಡ್ತಿರ್ಲಿಲ್ಲ. ಕೂದಲೆಲ್ಲ ಉದ್ದ ಬಿಟ್ಕೊಂಡ್ರಿ ಅವ್ರ ಅಂಗಡಿ ಮ್ಯಾಗ ಕೆಲಸ ಕೊಡ್ತಾನೆ ಇಲ್ಲಿ ಹುಚ್ಚಂತಾರ ಹುಚ್ಚ. ಹಾಂ ಮತ್ತೆ ಊರಾಗ ಹೋಗ ಆರಾಮ. ಅದೇ ಮಗ ಕಡೆ ಅವಾಗವಾಗ ಆರಾಮಿರಲ್ಲ, ಡಾಕ್ಟ್ರ್ ಆಪ್ರೇಷನ್ ಮಾಡ್ಬೇಕಂದಿರು. ಅದಕ್ಕೆ ಬೇಡ ಅಂದಿದ್ರಲ್ಲ ಮತ್ತೆ ಅವಾಗೆ. ಬೇಡ ಅಂದಿರು, ಈಗೇನೋ ಡಾಕ್ಟ್ರ್ ಕಂಡೀಷನ್ ಹೆಚ್ಚಿಗೆ ಆಗ್ಯದ ಅಂತ ಲಕ್ಕಿರು. ಅದಕ್ಕೆ ಆಪ್ರೇಷನ್ ಮಾಡ್ಬೇಕಂತ. ನೀ ಏನು ತಲೆ ಕಟ್ಸ್ಕೊಳ್ಬೇಡ ಮಗ. ಹಾಂ ನೀ ಏನು ಚಿಂತೆ ಮಾಡಬೇಡ, ಎಲ್ಲ ಆರಾಮಾಯ್ತದ. ಬಾ ಹೋಗರಿ. ಆದ್ರೆ ಮಗ ಬೆಂಗ್ಳೂರ್ ಬಂದು ತುಂಬ ಚೇಂಜ್ ಆಗಿದ್ದೀನಿ. ಹಾಂ ನೀನು ಹಾಕ್ತಿವ ಥೋಡಿ ದಿನಕ್ಕ. ಏ ಮಗ ಬ್ಯಾಗ್ ಮುಂದಾಕು, ಮಂದಿ ಸರಿ ಇಲ್ಲ ಇಲ್ಲಿ. ಯಾಕಂದ್ರೆ ನಂದು ಬಿ ಪಿ ಎಲ್ಲ ಹಿಂಗೆ ಬ್ಯಾಗ್ನಾಗ ಇದ್ದಿದ್ದು ಪರ್ಸ್ 2 ಸಲ ಓಡಾಯಿಸ್ಯಾರ. ಹಿಂಗ ಯಾಕೋ ಮುಂದಾಕು. ಸರಿ ಮಗ. ಏ ಮಗ ಇದು ಹೇಳ್ದಿ. ಹಾಂ ಇಂಥದ್ದು ಹಜಾರ ನಮ್ಮ ವಿಷ್ಣುದಾದಾರ್ದು ಬೆಂಗಳೂರಾಗ. ಹಾಂ ಎಲ್ಲಿದ್ದಿ ಅಂತ ಅಡ್ರೆಸ್ ಕೇಳಿದ್ರೆ ಹಿಂಗೆ ಹೇಳ್ತಿ. ಹಾಂ ಬಾ ಅರ್ಬಿ ನಂಗೇನು ಗೊತ್ತು ಸರಿಯಾಗಿ. ಹಾಂ ಬಾ ಹೋಗರಿ. ಬಾರೋ ಬಾರೋ ಬರೋ. ಇದೇ ನಮ್ಮ ರೂಮು. ಮಗ ಇವ ಭಗವಾನ್ ಅಂತ, ನಮ್ಮ ಹುಮ್ನಾಬಾದ್ ಬಾಜುನೇ. ನಮ್ಮ ಮಹೇಶ ಇದ್ನಲ್ಲ ಹೈದ್ರಾಬಾದಾಗ, ಅವ್ರ ಸಂಗಟ ಕೆಲ್ಸಕ್ಕಿದ್ದ. ಅಲ್ಲೇ ಬಟ್ಟೆ ಮಾರ್ತಿದ್ನಲ್ಲ. ಎಲ್ಲ ಚಲೋ ಐತಲ್ಲ. ಮತ್ತೆ ಕಡೆ ಇಲ್ಲಿ ಹೈದ್ರಾಬಾದ್ನಲ್ಲ. ಅಯ್ಯೋ ಯಪ್ಪ, ಅಲ್ಲಿ ಇರಾಕ ಸರಿಯಾಗಿ ಜಾಗ ಇರಲಿಲ್ಲ. ಮತ್ತೆ ಈ ಬಟ್ಟಿ ಸೇಲ್ ಆಯ್ತು ಅಂದ್ರೆ ಆಯ್ತಾ, ಇಲ್ಲ ಅಂದ್ರೆ ದಿನ ಪೂರ್ತಿ ಬರೀ ಬಿಸ್ಲ ನಿಂತದ್ದೇ ಬಂತು ನೋಡು. ಏ ಸುಲ್ತಾನ ಕರ್ಕೊಂಡ್ ಒಂದು ಒಳ್ಳೆ ಕೆಲಸ ಮಾಡಿ ನೋಡ್ಲಿ. ಮತ್ತ ಹೇಳ್ತೋಡೆ ಇವಂಗ. ಇವನು ಹೈದ್ರಾಬಾದಿಗೆ ಹೋಗ್ತೇನೆ ಅಂತ ಕುಂತಿದ್ದ. ನಾನೇ ಬೇಡ ಅಂತ ಇಲ್ಲೇ ಬೆಂಗಳೂರದಾಗೆ ನಾ ಕೆಲಸ ನೋಡ್ರಿ ಅಂತ ಕರ್ತೀನಿ. ಓ ಬೇಡ ಮಾರ್ಯ, ಇಲ್ಲೇ ಇರೋ ಒಂದು ಒಳ್ಳೆ ಕೆಲಸ ನೋಡುವ. ಅದು ಮತ್ತೆ ಊರಲ್ಲಿ ಜಮೀನಲ್ಲಿ ಎಷ್ಟಿದೆ? ಅದಾರಿ ಅದ್ರ 7 ರೂಪಾಯಿ ಬಂತು. ಇದ್ದಿದ್ದೆಲ್ಲ ಮಾರಿ 1-2 ಎಕರೆ ಮಾರಿದ್ದೆವು. ಇನ್ನೊಂದು ಎಕರೆ ಇತ್ತು ಮಾರೋಣ ಬೇಡ ಅಂತ ನಮ್ಮವ್ವ. ಇರ್ಲಿ ಬಿಡು, ಏನ್ ಮಾಡ್ತಿ, ನಮ್ಮ ಊರಲ್ಲಿ ಮಳೆ ಆಗಲ್ಲ ಬೆಳೆ ಆಗಲ್ಲ, ವೇಸ್ಟ್. ಏ ಮಗ, ಏ ಇವ ಚರಣ್ ಅಂತ, ಹಾಸನ ಚೆನ್ನಾಗಿದ್ರೆ ಈಗ ಬಂದ್ರೆ ಬ್ಯಾಗ್ ಇಡಿ ಎಲ್ಲ ಕೆಚ್ ಕೆಳಗೆ. ಏ ಮಗ ಚರಣ, ನಮ್ಮ ದೋಸ್ತ್ಗ ನಿಮ್ಮಲ್ಲಿ ಏನಾದ್ರು ಕೆಲಸ ಇದ್ರೆ ಹೇಳೋ. ಕೆಲಸ ಇದೆ, ಬಟ್ ಇವ್ರು ನಿದ್ದೆ ಕೆಟ್ಟೆಲ್ಲ ಅಭ್ಯಾಸ ಇದೆಯಾ ಮಗ? ಮಾಡ್ತಾರೆ ಮಗ. ಸೆಕ್ಯೂರಿಟಿ ಕೆಲಸ ಇದೆ ಒಂದು. ಏ ಸೆಕ್ಯೂರಿಟಿ ಕೆಲಸ ಮಾಡ, ಭಾರಿ ಹಗರಿತ್ತ. ಹಲೋ ಮಾಡಾಕತ್ತಾನ. ಅಣ್ಣ ಅಣ್ಣ ನಾನು ಚರಣ. ಅದೇ ನಮ್ಮ ಹುಡುಗ ಒಬ್ಬಂಗೆ ಕೆಲಸ ಬೇಕಿತ್ತು ಅಣ್ಣ. ಬಂದಿದ್ದ ಹೊಸ.
ಅಣ್ಣ ಅದೇ ಅಣ್ಣ ಡಿ ಬ್ಲಾಕಲ್ಲಿ ಇತ್ತಲ್ಲ ಕೆಲಸ ಅದೊಂದು ಮಾಡಿಕೊಡಿ ಅಣ್ಣ. ಹಾಂ ಕೆಲಸ ಮಾಡ್ತಾನೆ ಅಣ್ಣ ಮಾಡ್ತಾನೆ ಅಣ್ಣ. ಮಾಡ್ತಾನೆ ಬಿಡು ಅಣ್ಣ ಮಾಡ್ತಿಲ್ಲ. ಹಾಂ ಸರಿ ಅಣ್ಣ, ನಾಳೆ ಒಳಗೆ ಕನ್ಫರ್ಮ್ ಮಾಡ್ತೀರಲ್ಲ ಅಣ್ಣ? ಹಾಂ ಸರಿ ಅಣ್ಣ, ಆಯಿತು ಆಯ್ತು ಅಣ್ಣ. ಹಾಂ ಥ್ಯಾಂಕ್ಸ್ ಅಣ್ಣ. ನಾಳೆ ಒಳಗೆ ಕನ್ಫರ್ಮ್ ಮಾಡ್ತಾರಂತಪ್ಪ, ಕೆಲಸ ಸಿಗಲಿ. ಓ ಅಣ್ಣ ನೀವು ಬಂದ್ರಿ. ನಮಸ್ಕಾರ ಅಣ್ಣ, ಇವ ನಮ್ಮ ಫ್ರೆಂಡು ಅವಿನಾಶ್ ಅಂತ, ಇವಾಗಷ್ಟೇ ಬಂದ. ಏ ಮಗ, ಇವರು ಅನಿಲ್ ಅಂತ ನಮ್ಗೆಲ್ಲ ಬಾಸು ಅಣ್ಣ ನೋಡು. ಡೈಲಿ ನಮ್ಮ ತಿಂಡಿ ತಿರ್ತದೆ ಅಲ್ಸಲ್ಲ ಇವ್ರದೇ. ಮಾಡ್ಬೇಕಲ್ಲ ಮತ್ತೆ. ಬಂದಿದ್ದಾರೆ, ಪಾರ್ಟಿ ಮಾಡದೇ ಇದ್ರೆ ಆಗತ್ತಾ? ಡ್ಯೂಟಿ ಇಲ್ವೇ ನೀವು? ನಾ ಹೇಳಿಲ್ವಾ ದಿನ ತಿಂಡಿ ತಿರ್ತ ಇದೇನು ಇಲ್ಲ ತಗೊಳ್ಳಿ. ನಾಲ್ಕು ಇಲ್ರಿ ಅಣ್ಣ. ನಿಮ್ಗೋಸ್ಕರನೇ ಇದೆಲ್ಲ ಅರೇಂಜ್ ಮಾಡಿ. ಇಲ್ಲಣ್ಣ ಅಭ್ಯಾಸ ಇಲ್ಲ ಬಿಡಿ, ಅಭ್ಯಾಸ ಇಲ್ಲ ನಮ್ಗೆ. ಹೊಸ ಹುಡುಗ ಮಾಡ್ಬಿಡಿ ಎಲ್ಲ. ಮಗ ಅನಿಲಣ್ಣ. ಹಾಂ ಈಗ ಸುಲ್ತಾನ್ ರೂಮಿಗೆ ಬಂದೇವ. ಹಾಂ ಈಗ ಜಸ್ಟ್ ಬಂದೆವು. ಹಾಂ ಊಟ ಮಾಡಬೇಕವ ಈಗ. ನೀ ಮಾಡ್ದಿ? ಹಾಂ 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 ಕೆಲಸ ನೋಡ್ತೇವೆ ನಾಳೆಗೆ ಹಾಂ ನಾಳೆ ನೋಡ್ತಾವ. ಹಾಂ ಹಾಂ ಆಯ್ತು ತಗೋವ ನಾಸ್ತಾ. ಹಾಂ ನಾನು ನಾಳೆಗೆ ಹಸ ತಗೊಂಬತ್ತೆ. ಸರಿ ಹಾಂ ಆಯ್ತು ಇರ್ತಾ. ಓಹ್ ನೋಡಿಲ್ಲ. ಮಗ ನಾ ಕುಡಿಯಲ್ಲ ಅಂದಿದ್ದ ಅವ್ರಿಗೆ ಬೇಜಾರಾಯ್ತೇನು? ಏನಿಲ್ಲ, ಅವ್ರಿಗೆಲ್ಲ ಕುಡಿಲಕ್ಕೆ ಒಂದು ನೆವನ ಬೇಕಷ್ಟೇ, ನೀ ಏನು ಚಿಂತೆ ಮಾಡಬೇಡ. ಮಗ ನಂಗೆ ಈ ಸೆಕ್ಯೂರಿಟಿ ಕೆಲಸ ಎಲ್ಲ ಬ್ಯಾಡ ಅನ್ಲತ್ತ ಮಗ. ನೋಡವಿ, ಇಲ್ಲಿ ಕೆಲಸ ಸಿಗೋದೇ ದೊಡ್ಡ ಮಾತು. ಅಂಥದ್ರಾಗ ಆ ಕೆಲಸ ಈ ಕೆಲಸ ಅಂತ ನೋಡಬಾರ್ದು. ತಿಂಗಳು ಕೆಲಸ ಮಾಡ್ದು ಪಗಾರ ಬಂತ, ಮನೆಗೆ ರೊಕ್ಕ ಕಳಿಸ್ತಿ ಆತಷ್ಟೇ. ಆದ್ರೂ ಭೀ ಒಂದು ಸಲ ನೋಡು ಮಗ, ಒಂದು ರಾತ್ರಿ ಕೆಲಸ ಮಾಡು, ನಿಂಗೆ ಸರಿ ಅನ್ಸಿದ್ರೆ ಮಾಡು, ಇಲ್ಲಾಂದರೆ ಬೇರೆದು ನೋಡಿದ್ರೆ ಆಯ್ತು ಅಷ್ಟೇ. ಸರಿ ಮಗ. ಮಗ ಸುಲ್ತಾನ್, ಏ ಸುಲ್ತಾನ್ ಮಗ, ಈ ಸೆಕ್ಯೂರಿಟಿ ಕೆಲಸ ಎಲ್ಲ ಬೇಡಗ ಮಗ. ಯಾಕೋ ಸರಿ ಆಗಲ್ದು. ಬೇರೆ ಕೆಲಸ ಇದ್ರೆ ನೋಡು ಸುಲ್ತಾನ್. ಬಾ. ಸರಿ ಮಗ, ನಾನು ಕೆಲಸ ಮಾಡೋ ಏರಿಯಾದಾಗ ಒಂದು ಆಫೀಸ್ ಅದ, ಅಲ್ಲಿ ಅಟೆಂಡರ್ ಕೆಲ್ಸಕ್ಕೆ ಬೇಕಂತಿದ್ರು. ನೀನು ಇವಾಗ ಹೋಗಿ ರೆಡಿ ಆಗು, ನಾವು ಮಾತಾಡೋ ರೆಡಿ. ಏ ಇಲ್ಲಿ ಯಾಕೋ ಮಗ ಏನು ಫಸ್ಟಿಗೆ ಕೇಳ್ತಾರ ಮಗ, ಏನು ಮಾತಾಡಲಿ? ನೀ ಏನು ಟೆನ್ಷನ್ ತಗೋಬೇಡ. ಇನ್ನು ಸಣ್ಣ ವಿಷಯಕ್ಕೆಲ್ಲ ಯಾಕೆ ಹೆದರ್ತಿ, ಆರಾಮ್ಸೆ ಮಾತಾಡೋಗ. ಆದ್ರೂ ಭೀ ಯಾಕೋ ಹಂಚ್ಕೆಲ್ಲತ್ತಾವ ಮಗ. ಆಗಲ್ಲ, ನೀ ಮಾತಾಡ, ಏನು ಟೆನ್ಷನ್ ತಗೋಬೇಡ. ಯಾರು? ಏನಾಗಬೇಕಿತ್ತು ಸರ್? ಅಟೆಂಡ್ರಿ ಕೆಲ್ಸಕ್ಕೆ ಬಂದಿದ್ದು ಸರ್. ಕೆಲಸಕ್ಕೆ ಬೇಕಾಗಿರೋದು ಒಬ್ಬನೇ ಸರ್? ನಂಗಲ್ಲ ಸರ್ ಕೆಲಸ, ನಮ್ಮ ದೋಸ್ತ್ಗ ಇವನು ಸರ್ ಕೆಲಸ. ಮತ್ತೆ ಅಲ್ಲಿ ನಿಂತು ಏನು ಮಾಡ್ತಿದ್ಯಾ? ಇಲ್ಬಾ, ಇದೇ ನಿನ್ನ ಜಾಗ, ಕೆಲಸ ಶುರು ಮಾಡೋದೆ. ಮಗ ಏನು ಕೆಲಸ ಅಂತಾನೆ ಹೇಳಿಲ್ಲ ಮಗ ಕರೆಕ್ಟಾಗಿ. ಅಟೆಂಡ್ರಿ ಕೆಲಸ ಮಗ, ಎಲ್ಲ ಹೋಯ್ತಾ ಗೊತ್ತಾಯ್ತದ, ನೀ ಏನು ಚಿಂತೆ ಮಾಡಬೇಡ. ಹೋಗ. ಸರ್ ಕರಿತಿದ್ದಾರೆ, ಹೋಗೋಳಗೆ.
ಎಷ್ಟೊತ್ತು ನಿನಗೆ ಒಳಗಡೆ ಬರೋಕ್ಕೆ? ಹಾಂ, ಕೇಳ್ಸತ್ತಲ್ವಾ? ಗೊತ್ತಾಗಿಲ್ರಿ ಸರ್. ಬೆಲ್ ಹೊಡೆದಾಗ ಒಳಗಡೆ ಬರಬೇಕು, ಗೊತ್ತಾಯ್ತಾ? ಆಯ್ತು ಸರ್. ಒಂದು ಲೋಟ ನೀರು ಕೊಡು. ಹಲೋ, ಹಾಂ ರಾಜೇಶ್ ಅವ್ರೆ, ಅದೇ ಆಸ್ಟ್ರಿಡ್ ಕನ್ಸ್ಟ್ರಕ್ಷನ್ಸ್ದು ಕಂಪನಿ ಪ್ರೊಫೈಲ್ ಬಂದಿದೆ. ಓಕೆ, ಬಟ್ ಒಂದು ನಿಮಿಷ, ಇದನ್ನ ಒಳಗಡೆ ಸೆಕೆಂಡ್ ಶೆಲ್ಫಲ್ಲಿ ಇಟ್ಟು ಫಸ್ಟ್ ಶೆಲ್ಫಲ್ಲಿ A2 ಫೈಲ್ ಇದೆ, ತೊಗೊಂಡು ಬಾ ಅದು. ಈ ರೂಮ್ ರೀ? ಹಾಂ, ಎಸ್ ರಾಜೇಶ್ ಅವರೇ. ಸರ್, ಎಷ್ಟು ದಿನ ಅದನ್ನು ಹೇಳೋಕ್ಕಾಗಲ್ಲ ಸರ್. ಹೌದು, ಯೋಚನೆ ಮಾಡಿ ನೀವು, ಎಷ್ಟು ದಿನ ಅಂತ ಹೆಂಗೆ ಹೇಳೋದು? ಅಣ್ಣ, ಟೈಮ್ ಆಗುತ್ತೆ ನಮಗೆ, ಬಟ್ ಐ ವಿಲ್ ಡೂ ಅವರ್ ಬೆಸ್ಟ್. ಓಕೆ, no, I had sent that in last month only. ಬ್ಯಾಂಕ್ ಸ್ಟೇಟ್ಮೆಂಟ್ ಬೇಕು ಸರ್. ಬ್ಯಾಂಕ್ ಸ್ಟೇಟ್ಮೆಂಟ್ ಕಂಪಲ್ಸರಿ. ಹಾಂ ಸರ್, ಆ A2 ಫೈಲಲ್ಲಿ ಎಲಿಬಲ್ ರೀ. ರಾಜೇಶ್, ಅಲ್ಲಿ ಕಾಲ್ ಯು ಬ್ಯಾಕ್. ಎಲ್ಲಿಂದ ಬರ್ತಿರೋ ನೀವೆಲ್ಲ? ಹಾಂ, ಸಿಕ್ಕಿಲ್ಲ ಅಂದರೆ ಬಾಯ್ ಬಿಟ್ಟು ಕೇಳಬೇಕಲ್ವಾ? ಅಲ್ಲಿ ಇಷ್ಟೊಂದು ಚಿಕ್ಕ ಕೆಲಸ ಮಾಡೋಕ್ಕಾಗಿಲ್ಲ. ಎಲ್ಲಿಂದ? ಏ ಪ್ರವೀಣ್, ಈ A2 ಫೈಲ್ ಎಲ್ಲಿದೆ? A2 ಫೈಲ್? You have given this file for review. ಮಗ, ಹೆಂಗದ ಪಚ್ಚಿನ ಕೆಲಸ? ಏನೋ ಚಲೋ ಅದ ಮಗ. ನೋಡ್ರಿ ಹೋಯ್ತಾ ಏನಾಯ್ತು? ಆದ್ರಿ ಮಗ, ಪಗಾರ ಎಷ್ಟು ಕೊಡ್ತಾರಂತ ಹೇಳಿಲ್ಲಲ್ಲ? ಏ ಅದು ಹೋಯ್ತಾ ಗೊತ್ತಾಯ್ತದ. ಹಾಂ, ನೀ ಅಲ್ಲಿ ಎಷ್ಟು ದಿನ ನಿಲ್ತಿ ಅಂತ ನೋಡ್ತಾರ. ಆಮೇಲೆ ಅವ್ರಿಗೆ ಪಕ್ಕ ಇದಂದ್ರೆ ತಿಂಗಳು ಒಂದು 7-8 ಕೊಡ್ತಾರೇನೋ. 8,000 ಅವ್ರು ಎಷ್ಟ ಕೊಡಲ್ಲ. ಪೈಲೆ ಕೆಲಸ ಮಾಡ್ಬೇಕಲ್ಲ, ಸಗುಡಿ ಕೆಲಸ ನೋಡಿದ್ರೆ ರಾತ್ರಿ ನಿದ್ದಿಲ್ಲ ಏನಿಲ್ಲ. ಇದೆಲ್ಲ ಸುಮ್ಮನೆ ಎಲ್ಲ ತಾಡಿ ಕೂಡೋದಿರ್ತಾವ ಅಲ್ಲಿ ಇಲ್ಲಿ. ಅದಕ್ಕೆ ಹೌದು, ಮಾಡ್ಯಾರ ಹಂಗ ಕಾಲ. ಹಾಂ, ನಾ ಫುಲ್ ಆರಾಮಿದ್ದೀನವ. ನೀ ಚಿಂತೆ ಮಾಡಬೇಡ ಕಡಿಂದು. ಹಾಂ, ನೀ ಟೈಮ್ ಸರಿಯಾಗಿ ಗುಳಿಗೆ ತಗೋ, ಸರಿಯಾಗಿ ಊಟ ಮಾಡ. ಹಾಂ, ಕೆಲಸ ಸಿಕ್ಕ್ಯದವ. ಹಾಂ, ಆಫೀಸ್ ಕೆಲಸ ಅಂತ. ಆಫೀಸ್ದಾಗ ಸುಮ್ಮನೆ ಹಂಗೊಂದು ಕುರ್ಚಿ ಕೊಟ್ರ. ಹಾಂ, ಅಲ್ಲಿ ಸುಮ್ಮನೆ ಅದು ಇದು ಫೈಲ್ ತೊಗೊಂಡ್ಬಾ, ಅದು ತೊಗೊಂಡ್ಬಾ, ಈಗ ತೊಗೊಂಡ್ಬಾ ಅಂತಾರ. ಹಾಂ, ಅದೇ ಸುಮ್ಮನೆ ಆಫೀಸ್ದಾಗ ಫೈಲ್ ಅದು ತೊಗೊಂಡ್ಬಾ ಕೊಡೋದು ಅಷ್ಟೇ, ಮತ್ತೇನಿಲ್ಲ. ಹಾಂ, ಆರಾಮ್ ಕೊಡೋದವ. ಹಾಂ, ಸರಿವಾ? ಹಾಂ ಆಯ್ತಾಯ್ತು ತಗೋ. ನಾ ರೊಕ್ಕ ತಿಂಗಳಿಗೆ ಪಗಾರ ಬಂದ್ಮೇಲೆ ರೊಕ್ಕ ಕಳಿಸ್ತಾ ತಗೊನೀಗ. ಸರಿ ಆಯ್ತವ, ನಾ ಊಟ ಮಾಡ್ತಾ. ಹಾಂ, ಊಟ ಆದ್ಮೇಲೆ ಮತ್ತೆ ಹಸ್ತ ತಗೋ ನಾಳೀಗ. ಸರಿ ಆಯ್ತು. ಅದೇನದು ಖಾಲಿ ಕ್ಯಾನಲ್ಲಿ ನೀರು ತುಂಬಿಸು. ಆಯ್ತು ಸರ್.
ಮಗ ಇರ್ಲಕ್ಕೆ ನಂಬಲ್ಲ ಇದು 1,000 ರೂಪಾಯಿ ಅಂತಾರ ನಮ್ಮ ಬಾಸು ಅದು ತೊಗೊಂಡು ಬಾ ಇದು ತೊಗೊಂಡು ಬಾ ಅಂತೇಳಿ ಕಳ್ಸಿರ್ತಾನ. ₹1 ರೊಕ್ಕ ಕೊಟ್ಟಿಲ್ಲ ಮಗ. ಮಗ ಲೆಕ್ಕ ಎಲ್ಲ ಕರೆಕ್ಟಾಗಿ ಬರ್ಕೋ. ತಿಂಗಳು ಪಗಾರ ಸಂಕಟ ಅದನ್ನು ಕೇಳು. ಹಾಂ ಈ ದೊಡ್ಡ ದೊಡ್ಡ ರಂಡಿ ಮಕ್ಕಳು ಸಣ್ಣ ಸಣ್ಣ ಲೆಕ್ಕ ಎಲ್ಲ ನೆನ್ಪಿಟ್ಕೊಳ್ಳಲ್ಲ. ಹಂಗಾದ್ರೆ ಚಿಟ್ಟಿ ಬರ್ಕೋತಾನ. ಬರ್ಕೋ. ಮತ್ತೆ ಟೀ ಕಾಫಿ ಏನಾದ್ರು? ಬೇಡ, ಏನು ಬೇಡ. ಜ್ಯೂಸ್ ಇಲ್ಲ ಬೇಡ, ಏನು ಬೇಡ. 2 ಲೈಮ್ ಜ್ಯೂಸ್ ತಗೊಂಡು ಬಾ. ಸರ್ ಸ್ವೀಟಾ ಸಾಕಾ? ಅದು ಮಿಕ್ಸ್ ಇರಲಿ. 2 ಆಯ್ತಾ? ಮತ್ತೆ ಹೇಳವ. ಹಲೋ ಅವ ಏನಾಯ್ತು? ಹಲೋ ಅವ ಏನಾಯ್ತವ? ಮಾತಾಡವ ಯಾವ? ಹಲೋ ಅವ ಸುಲ್ತಾನ್ ಎಲ್ಲಿದ್ದಿ ಮಗ? ನಮ್ಮ ಫೋನ್ ಮಾಡಿವಾಗ ಫೋನ್ ಮಾಡಿದ್ರೆ ಎಲ್ಲಿ ಮಾತಾಡಿಲ್ಲ. ಯಾಕೋ ದಾಬಸ್ತೇಳಿ ಮಗ. ಏನು ಮಾಡಲಿ? ಯಾಕೋ ಹಂಚ್ಕಲ್ತಾವ ಮಗ. ದತ್ತಲ್ಲ ದತ್ತಕ್ಕೆ ಫೋನ್ ಮಾಡಿ ತಗೋ. ಊರಾಗ ಏನಲ್ಲವ? ಹಲೋ ದತ್ತು ಮಗ ಎಲ್ಲಿದ್ದಿ? ಮನ್ಯಾಗ ಮಗ ಜರ ಅರ್ಜೆಂಟ್ ಕೆಲಸ ಮಾಡೋ ನಂದು. ಮಗ ಜರ ಅರ್ಜೆಂಟ್ ಮನೆ ಕಡೆ ಬಾರೋ. ಮಗ ನಮ್ಮವು ಆರಾಮಿಲ್ಲ. ಜರ ಮನೆ ಕಡೆ ಹೋಗ್ಬರ್ತೀವಿ ಜರ ಅರ್ಜೆಂಟು. ಏನಾಗ್ಯದ ನೋಡಿ ಮಗ ಜರ. ಜರ ಏನಾಗ್ಯದ ಟಪ್ ಅಂತ ಹೇಳ ಜರ ನಂಗೆ. ಮಗ ಜರ ಅರ್ಜೆಂಟ್ ಹೋಗ್ಬ ಮನೆ ಕಡೆ ಜರ. ಸರ್ ನಮ್ಮ ಊರಿಂದ ಫೋನ್ ಮಾಡಿ ಹೇಳ್ರಿ. ಏನೋ ಒಂದು ಟೈಮ್ ಸೆನ್ಸ್ ಇಲ್ವಾ? ಇದ್ಯಾರಿಗೆ ಈಗ ನನ್ನ ತಲೆ ಮೇಲೆ ಹಾಕ? ನೀನು ಮುಂದೆಯಿಂದ ತಾನೇ ಹೋಗಿದ್ದವರು. ಅದು ಸರ್ ಬಂದ್ ಮಾಡೋದು. ಡಿಸಿಪ್ಲಿನ್ ಇಲ್ಲ ಇವರಿಗೆಲ್ಲ. ಫೋನ್ ಬೇರೆ. ರಾಜೇಶ್ 1 ಸೆಕೆಂಡ್. ಅದನ್ನ ಎಲ್ಲಿ ಎತ್ಕೊಂಡು ಹೋಗ್ತಿದ್ಯಾ? ಇಲ್ಲೇಡು. ಅದತ್ತು ಮನೆ ಕಡೆ ಹೋಗಿದ್ದಿ? ಏನೋ ಹಾಸ್ಪಿಟಲ್ ಕರ್ಕೊಂಡಿದ್ದಿ? ಏನಂದ್ರೆ ಡಾಕ್ಟ್ರು? ಯಪ್ಪ ನಾಯ್ಟ್ ಅಂಜಿದ್ದೆ ಓಪ್ಪ. ನಮ್ಮ ಫೋನ್ ಮಾಡ್ಯಾಳ. ಫೋನ್ ಮಾಡಿ ಇನ್ನೂ ಮಾತಾಡೋದು ದಾಬಸ್ಲತ್ತಾಳ. ಅದಕ್ಕೆ ನಾ ಅಂಜಿ ಮತ್ತು ಸುಲ್ತಾನ್ ಫೋನ್ ಮಾಡ್ದ. ನಿಮಗೆ ಫೋನ್ ಮಾಡಿ ಸುಲ್ತಾನು. ಅದೇ ಟ್ಯಾಂಕ್ಸ್ ಮಗ ಬಕ್ಕಳು. ಮಗ ನಾ ಪಗಾರ ಬರ್ದು ರೊಕ್ಕ ಹಾಕ್ತಾನೆ ನಿಂಗೆ ಆಮೇಲೆ. ಆಮೇಲೆ ಆಗ್ತಾ ಮಗ ರೊಕ್ಕ. ಮಗ ಬಕ್ಕಳು ಟ್ಯಾಂಕ್ಸ್ ಮಗ. ಈಗೇನು ನಾಳೆ ಬರ್ತೀಯಾ ಇಲ್ವಾ? ಬರ್ತೀನಿ ಸರ್. ಯಾಕ? ನೀನಂತ ಎಷ್ಟು ಜನರನ್ನು ಕಂಡಿದ್ದೀನಿ. ಒಂದು ಸ್ವಲ್ಪ ಬೈದ್ರು ಸಾಕು, ಮಾರನೇ ದಿನ ಕೆಲ್ಸಕ್ಕಿಲ್ಲ. ನಾವು ಆರಾಮಿದ್ದಿಲ್ಲ. ನಿನ್ನ ಹತ್ರ ಕತೆ ಎಲ್ಲ ಕೇಳಲಿಲ್ಲ. ನಾಳೆ ಬರ್ತೀಯಾ ಇಲ್ವಾ ಅಷ್ಟೇ. ಬರಲ್ಲ ಅಂದರೆ ಇವಾಗಲೇ ಹೇಳಬೇಕು. ಬೀಗದ ಕೈ ಕೊಟ್ಬಿಟ್ಟು ಹೋಗು. ಹಂಗೇನಿಲ್ರಿ, ಬರ್ತೀನಿ. ಸುಲ್ತಾನ
ಹಾಂ ದತ್ತ ಫೋನ್ ಮಾಡಿ ಹೀಗೆ ಹಾಂ ಅದೇ ಅವು ಹಾಸ್ಪಿಟಲ್ ಕರ್ಕೊಂಡೋಗಿನಂತ ಹಾಂ ಆರಾಮಾಗ್ಯದ ಈಗ ಹಾಂ ನಾವು ಮಕ್ಕಳು ಅದಕ್ಕೆ ಒಪ್ಪ ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಹೋಯ್ತು ಅಂತ ದತ್ತು ಬೇರೆ ಫೋನ್ ಮಾಡ್ತಾನೆ ನಾನು ಏನು ಮಾಡ್ಬೇಕು ಗೊತ್ತಾಗಲ್ಲ ಹಾಂ ದತ್ತು ಫೋನ್ ಮಾಡೋರಿ ಮತ್ತು ಬಾಸ್ ಬೇರೆ ಅಂತಾನೆ ಪುನಃ ನಿಮ್ಗೆ ಫೋನ್ ಬೇರೆ ಕೇಳ್ರಿ ಅಲ್ಲಿ ಅಂತ ಹೇಳಿ ಬೈಲತ್ತಾನ ಹಾಂ ನಾವು ಚಲೋ How you are? Very good, sir. Good. We have a good news. The ABD firm finance contract is finally ours. Congratulations to you all, because this wouldn't have been possible without your efforts. Thank you, sir. Right? Yeah, Elva? I'll table ಮೇಲೆ ಬಾಕ್ಸ್ ಇಟ್ಟಿದ್ದೀನಿ ತಗೊಂಡ್ ಬಾ. Well, this wasn't a cakewalk. Please pull the chair. Please have it. Thank you. Thank you, sir. ಏನು ಡೈಟಾ? ಸಾರ್ಟ್ ಆಫ್. ಆಲ್ಸೋ ಬಿಸಿಲು ಅಲ್ವಾ ಸರ್, ತುಂಬ ಸ್ವೀಟ್ಸೇ ಇರಲ್ಲ. ಏ ಬಾಲಿ ಎಲ್ಲ ಕ್ಲೀನ್ ಮಾಡು. ಅದರಲ್ಲಿ ಒಂದಿದೆ, ತಿನ್ಬೇಡು, ವೇಸ್ಟ್ ಮಾಡಬೇಡ. ಏನು ಮಗ ಒಂದೇ ತಂದಿದ್ದಿ, ನೀನು ತಿನ್ನಲ್ಲ? ಹೊಸಲ್ಲ ಮಗ. ಯಾಕೋ? ಬಿದ್ದ ನಮ್ಮ ಬಾಸ್ ಅದು ಏನೋ ತಂದು ಕೊಟ್ರು ನೋಡಿ ಎಲ್ರಿಗೂ. ಆದ್ರೆ ಅದು ರುಚಿ ಮಾತ್ರ ಮಸ್ತ್ ಐತ್ ಮಗ. ಅದು ರುಚಿ ಹಿಂದ ಭೀ ನಂಗೆ ನಾಲ್ಗಿದ ಕುಂತದ, ಅದಕ್ಕೆ ಹೊಸ ಇಲ್ಲ ಇವತ್ತು. ಹೌದಾ? ಅಂಥದ್ದೇನು ತಿಂದಿ? ಅದ್ರ ಹೆಸರೇನೋ ಗೊತ್ತಿಲ್ಲ. ಆದ್ರೆ ಇಡ್ಲಿ ಸಂಕಟ ವಡೆ ಕೊಡ್ತಾರಲ್ಲ, ಸೇಮ್ 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 ವಡಾ ಪ್ಲೇನೆ. ಆದ್ರೆ ಅದ್ರ ಮೇಲೆ ಏನೋ ಚಾಕ್ಲೇಟು ಮತ್ತು ಏನೇನೋ ಹಾಕಿರೋ. ಆದ್ರೆ ಭೀ ರುಚಿ ಏನಂತೀನಿ ಮಸ್ತಾಗಿತ್ತು. ಏನು ಹುಡುಕ್ಲತ್ತಿದಿ? ಇದೇನು? ಹಾಂ ಇದೆ. ನೀ ತಿಂದಿದ್ದಿ? ಇದ್ರ ಹೆಸರೇನು? ಡಾನಟ್ಸ್ ಅಂತಾರ. ಹಾಂ ಅದು ನಾ ತಿಂದಿಲ್ಲ. ಬೆಂಗಳೂರು ಬಂದು ಸ್ಟಾರ್ಟಿಂಗಲ್ಲಿ ನಮ್ಮ ಅನಿಲಣ್ಣ ಇದ್ದಾರಲ್ಲ, ಅದೊಂದು ಸಿಟಿ ಹಂಡ್ರೆಡ್ ಗಾಡಿ ಅದ. ಅವರು ಸಂಜೆ ಬರೀ ಕೆಲಸ ಮುಗಿಸ್ಕೊಂಡು ಬರೋಕು ನಾನು ಅವ್ರ ಗಾಡೀಲಿ ಊಟ ನಾಷ್ಟ ಡೆಲಿವರಿ ಮಾಡ್ತಾರಲ್ಲ, ಆ ಕೆಲಸ ಮಾಡ್ತಿದ್ದೆ. ಯಾರೋ ಆರ್ಡ್ರ್ ಮಾಡಿದಾಗ ಈ ಕೋರಮಂಗ್ಲದಲ್ಲಿ ಮಾಲ್ ಅದ ದೊಡ್ಡದು, ಅಲ್ಲಿಂದು ಪಾರ್ಸೆಲ್ ತೊಗೊಂಡು ಕೊಟ್ಟೀನಿ. ಮಗ ಹೋಗಿ ಅಭಿ ತಿಂಬರ್ರಿ ಅಲ್ಲಿ. ಓ ಆಸೆ ನೋಡು, ಒಂದಕ್ಕೆ 200-300 ರೂಪಾಯಿ ಇರ್ತದ. ಇದು ರೊಕ್ಕ ಉಳಿಸ್ಕೊಂಡ್ರೆ ನಮ್ಮ ಮನೆಯಿಂದ ಫುಲ್ ಊಟ ಆಯ್ತದ. ಒಂದು 200-300 ರೂಪಾಯಿ? ಬಾಬಾ ಬಾಬಾ, ಅಂಥದ್ದು ಎದ್ರಿಂದ ಮಾಡಿರ್ತಾರೆ ಇದು? ಗೊತ್ತಿಲ್ಲ ಮಗ ನನಗೆ. ನಂಗೆ ಗೋಧಿನ ಮೈದಾನ ಏನೋ ಹಾಕಿರ್ತಾರ. 1 ಕ್ವಿಂಟಲ್ ಗೋಧಿ ಕೊಟ್ರ ರಂಡಿ ಮಕ್ಕಳು 1000-1500 ರೂಪಾಯಿ ಕೊಡಲ್ಲ. ಅಂಥದ್ದಾಗ ಇದು ಈಟೆ ಅದ. ಇದ್ರ ಮೇಲೆ ಏನೇನೋ ಹಾಕಿರ್ತಾರಲ್ಲ ಚಾಕ್ಲೇಟ್ ಎಲ್ಲ, ಅದಕ್ಕೆ ಅಷ್ಟು ರುಚಿ ಅನಿಸ್ತದ. ಹಾಂ ಮಗ, ಬಿದ್ದ ನಮ್ಮ ಬಾಸು 2 ಬಾಕ್ಸ್ ತಂದಿರು. 1 ಬಾಕ್ಸು ಎಲ್ಲರೂ ಕೊಟ್ರ, ಇನ್ನೊಂದು ಬಾಕ್ಸು ನಾನೇ ಒಯ್ದಿಟ್ಟಿದ ಟೇಬಲ್ ಮೇಲೆ. ನಂಗೆ ಅದ್ರ ಮೇಲೆ ಕಣ್ಣದ. ಯಾಕೋ ಮಗ, ಏನೇನೋ ಕಟ್ಬಿಟ್ಟು ಮಾಡಿ ತೊಂದರೆ ಮಾಡ್ಕೋಬೇಡ. ಬ್ಯಾಡಂತಿ. The presentation is also attached in the email. Yep, sir. Looking forward for your support, sir. Sure. Right, sir. Thank you.